ಕನ್ನಡ ನಾಡಿನ ಸಮಸ್ತ ಕನ್ನಡ ಕಲಾಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. ನಿಮಗೆಲ್ಲರಿಗೂ DNA ಬ್ರೇಕ್ಡೌನ್ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂದಿನ ನಮ್ಮ ಟಾಪಿಕ್ ಬಂದು USA 21 ಮಿಲಿಯನ್ ಹೂಡಿಕೆ ಭಾರತದಲ್ಲಿ ಹಾಗೂ ಡೀಪ್ ಸ್ಟೇಟ್ ಮತ್ತು ಜಾರ್ಜ್ ಸೋರೋಸ್. ಈ ವಿವಾದವನ್ನು ನಾವು ನೋಡೋಣ ವೀಕ್ಷಕರೇ. ಇವತ್ತು USAID ಅಂದರೆ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ. ಇದು 3 ನವೆಂಬರ್ 1961 ಜಾನ್ ಎಫ್ ಕೆನೆಡಿ, ನಮ್ಮ ಅಮೇರಿಕಾದ ಪ್ರೆಸಿಡೆಂಟ್ ಆಗಿದ್ದಂಥವರು, ಇವರು ಶುರು ಮಾಡ್ತಾರೆ. ಇದರ ಮೂಲಾಸಕ್ತಿಗಳು ಏನಂದರೆ ಜಾಗತಿಕವಾಗಿ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಪ್ರಜಾಪ್ರಭುತ್ವವನ್ನು ಕಾಪಾಡ್ತಕ್ಕಂಥದ್ದಿರ್ಬೋದು, ಹಾಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡೆವಲಪ್ಮೆಂಟ್ಗಳನ್ನು ಮಾಡಲಿಕ್ಕೆ USAID ನಾವು ಕೊಡ್ತೇವೆ. ಅಂದರೆ USAID, ಯುನೈಟೆಡ್ ಸ್ಟೇಟ್ಸ್ ಏಡ್ ಅಂತ ಇತ್ತು, ಅದನ್ನು ಸೇರಿಸ್ಬಿಟ್ಟು USAID ಅಸ್ ಏಡ್ ಅಂತಲೂ ಕರೀತಾರೆ ಕೆಲವೊಬ್ಬರು. ಆದರೆ ಈ USAID ಹೀಗೆ ಹೇಳ್ಕೊಳ್ತಾ ಇತ್ತು. ಆದರೆ ಇದರಿಂದ ಜಾಗತಿಕವಾಗಿ ಒಂದು ಸಾಫ್ಟ್ ಪವರನ್ನು ಕ್ರಿಯೇಟ್ ಮಾಡಲಿಕ್ಕೆ ಬೇರೆ ರಾಜ್ಯ ಅಥವಾ ಬೇರೆ ದೇಶಗಳೇನಿರುತ್ತೆ ಅಲ್ಲಿ ಒಂದು ಬಿಕ್ಕಟ್ಟುಗಳೇನಿರುತ್ತೆ ಅದನ್ನು ಫಂಡ್ ಮಾಡಲಿಕ್ಕೆ, ಹೋರಾಟಗಳನ್ನು ಫಂಡ್ ಮಾಡಲಿಕ್ಕೆ, ರಾಷ್ಟ್ರದಲ್ಲಿ ಒಂದು ಉಲ್ಬಣವನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ಪ್ರೊಟೆಸ್ಟ್ ರೀತಿಯನ್ನು ಕ್ರಿಯೇಟ್ ಮಾಡಿ ಅಲ್ಲಿರುವ ಸರ್ಕಾರವನ್ನು ಉಲ್ಟಾ ಪಲ್ಟಾ ಮಾಡಲಿಕ್ಕೆ ಈ USAID ಬಳಸ್ತಾ ಇದ್ರು ಅಂತಕ್ಕಂಥದ್ದು ಈಗ ಹವಾಮಾನದಲ್ಲಿ ತೇಲಾಡ್ತಾ ಇರುವಂಥದ್ದು. ಇಲ್ಲಿ ನೀವು ನೋಡಬೇಕಾಗತ್ತೆ, ಈಗ ಇರುವ ಟ್ರಂಪ್ ಅವರ ಸರ್ಕಾರದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅಂತಕ್ಕಂತಹ ಡೋಜ್ ಅಂತಕ್ಕಂತಹ ಡಿಪಾರ್ಟ್ಮೆಂಟನ್ನು ಎಲಾನ್ ಮಸ್ಕ್, ಸ್ಪೇಸ್ ಎಕ್ಸ್ನ CEO ಆಗಿರುವಂತಹ ಎಲಾನ್ ಮಸ್ಕ್ ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ನಮ್ಮ ಭಾರತ ಮೂಲದವರಾದಂತಹ ವಿವೇಕ್ ರಾಮಸ್ವಾಮಿ ಅವರು ಕೂಡ ಇದರಲ್ಲಿ ಸಹಭಾಗಿತ್ವದಲ್ಲಿ ನಡೆಸ್ತಾ ಇದ್ದಾರೆ. ಈ ಡೋಜ್ ಒಂದು ರಿಪೋರ್ಟನ್ನು ಹೊರಬಿಡುತ್ತೆ. ಅದರಲ್ಲಿ ಬರೆದಿರುತ್ತೆ 21 ಮಿಲಿಯನ್ USAID ಭಾರತದ ವೋಟರ್ ಟರ್ನ್ಔಟ್ ಅಂದರೆ ಎಲೆಕ್ಷನ್ ನಡೆದಿತ್ತು ನಮ್ಮ ಭಾರತದಲ್ಲಿ, ಅಲ್ಲಿ ಯೂಸ್ ಆಗಿದೆ ಅಂತ ಒಂದು ರಿಪೋರ್ಟನ್ನು ಹೊರಬೀಳುತ್ತೆ. ಇದರೊಟ್ಟಿಗೆ ಅವರು ಏನು ಸ್ಟೇಟ್ ಮಾಡಿರ್ತಾರೆ ಅಂದರೆ 27 ಮಿಲಿಯನ್ ಬಾಂಗ್ಲಾದೇಶಕ್ಕೆ ಫಂಡ್ ಆಗಿದೆ ಅಂತ. ಇಲ್ಲಿ ನೀವು ಗಮನಹರಿಸಬೇಕು ವೀಕ್ಷಕರೇ, 21 ಮಿಲಿಯನ್ ಭಾರತಕ್ಕೆ, 27 ಮಿಲಿಯನ್ ಬಾಂಗ್ಲಾದೇಶಕ್ಕೆ ಅಂತ ಹೇಳಿರ್ತಾರೆ. ಆದರೆ ಎಲ್ಲ ಮೀಡಿಯಾ ಹೌಸ್ಗಳು ಹಾಗೂ ಇಲ್ಲಿನ ಅಪೋಸಿಷನ್ ಪಾರ್ಟಿ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಅಲಯನ್ಸಲ್ಲಿರುವಂಥ ಪಕ್ಷಗಳು ಹೇಳ್ತವೆ 27 ಮಿಲಿಯನ್ ಬಾಂಗ್ಲಾದೇಶ್, 21 ಮಿಲಿಯನ್ ಕೂಡ ಬಾಂಗ್ಲಾದೇಶದ್ದೇ, ಇಂಡಿಯಾದಲ್ಲ ಅಂತ ಅವರ ಒಂದು ವಾದವನ್ನು ಮುಂದಿಡಲಿಕ್ಕೆ ಶುರು ಮಾಡ್ತಾರೆ. ಆಗ ನಮ್ಮ ಭಾರತದಲ್ಲಿರುವ FCRA ಅಂತ ಒಂದು ಇದಿದೆ ಆ್ಯಕ್ಟ್. FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ. ಈ ಆ್ಯಕ್ಟ್ ಮುಂದೆ ಇಟ್ಕೊಂಡು ಒಂದು ಅನ್ವೇಷಣೆ ಮಾಡಬೇಕು ಅಂತ ಹೊರಡ್ತಾರೆ. ಇಲ್ಲಿ USAID ಅಂದರೆ ಏನು, ಡೀಪ್ ಸ್ಟೇಟ್ ಅಂದರೆ ಏನು? ಈಗ ಸುಮಾರು ವರ್ತಮಾನದಲ್ಲಿ ಬರ್ತಕ್ಕಂಥ ಹೆಸರು ಜಾರ್ಜ್ ಸೋರೋಸ್ ಅಂತ ಬರುತ್ತೆ. ಅವ್ರು ಯಾರು? ಈ ಡೀಪ್ ಸ್ಟೇಟು ಮತ್ತು USAID ಭಾರತದ ಮೇಲೆ ಯಾಕೆ ಕಣ್ಣಿಡ್ತಾ ಇವೆ? ಅವರಿಗೆ ಬೆಳೀತಾ ಇರುವಂತಹ ಅಥವಾ ಡೆವಲಪಿಂಗ್ ನೇಷನ್ಸಲ್ಲಿ ರಾಷ್ಟ್ರದ ಅಧಿಕಾರವನ್ನು ಚೇಂಜ್ ಮಾಡೋದ್ರಿಂದ ಸಿಗುವಂಥ ಲಾಭಗಳೇನು? ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ ವೀಕ್ಷಕರೇ. USAID ಅಂತಕ್ಕಂಥದ್ದೊಂದನ್ನು ಇಟ್ಕೊಂಡು ನೀವು ಬಾಂಗ್ಲಾದೇಶದಲ್ಲಿ ನೋಡಿದ್ರೆ ಒಂದು ಸ್ಟೂಡೆಂಟ್ ಪ್ರೊಟೆಸ್ಟಾಗಿ ಸ್ಟಾರ್ಟ್ ಆದಂತಹ ಒಂದು ಪ್ರೊಟೆಸ್ಟ್ ಏನಿದೆ, ಅಲ್ಲಿನ ಪ್ರಧಾನಿ ಓಡಿ ಬಂದು ಭಾರತದಲ್ಲಿ ರೆಸ್ಕ್ಯೂ ಮಾಡಿ ಅಂತ ಕೇಳಿಕೊಂಡು ಇಲ್ಲಿ ರೆಸ್ಕ್ಯೂಯರ್ ಆಗಿದ್ದಾರೆ. ಈ ಮಟ್ಟಿಗೆ ಒಂದು ಡೆವಲಪ್ಮೆಂಟನ್ನು ಮಾಡ್ತಕ್ಕಂತಹ ಶಕ್ತಿ ಒಂದು USAIDಗೆ ಇರ್ತದೆ. ಅಲ್ಲಿ ಇವಾಗ US ಚೇಲ ಅಂತಲೇ ಕರೆಸ್ಕೋಬೋದು, ಬಿಡಾನಿನ ಚೇಲ ಆಗಿದ್ದರು ಅವರು ಮೊದಲು. ಮೊಹಮ್ಮದ್ ಯೂನಸ್ ಅಂತಕ್ಕಂಥವ್ರು, ಇವರು ಮೈಕ್ರೋ ಫಿನಾನ್ಸ್ ಅಂತ ಈಗ ಏನು ಎಲ್ಲ ಕಡೆ ಹರಡ್ತಾ ಇದೆ, ಅದರ ಕೇಸ್ಗಳು ಜಾಸ್ತಿ ಆಗ್ತದೆ. ಇದರ ಪಿತಾಮಹ ಆಗಿದ್ದಂತೆ ಮೊಹಮ್ಮದ್ ಯೂನಸ್. ಇವರಿಗೆ ಈ ಮೈಕ್ರೋ ಫಿನಾನ್ಸ್ ಕಂಡುಹಿಡಿಯುವುದಕ್ಕೆ ನೋಬಲ್ ಪೀಸ್ ಅವಾರ್ಡ್ ಕೂಡ ಬಂದಿದೆ, ನೋಬಲ್ ಅವಾರ್ಡ್ ಕೂಡ ಬಂದಿದೆ. ಇಂತಹ ವ್ಯಕ್ತಿಯನ್ನು US ಪ್ಲ್ಯಾಂಟ್ ಮಾಡಿತ್ತು. ಅಂದರೆ ಎಲ್ಲ ಕಡೆಯೂ US ಕೈಗೊಂಬೆಯಾಗಿ ಆಡಳಿತ ಮಾಡಬೇಕು, ಎಲ್ಲ ದೇಶಗಳು ನನ್ನ ಕಂಟ್ರೋಲಲ್ಲೇ ಇರಬೇಕು, ಎಲ್ಲ ಕಡೆಯೂ ನಾನೇ ದೊಡ್ಡಣ್ಣನಾಗಿರಬೇಕು ಅಂತಕ್ಕಂತಹ ಹಿತಾಸಕ್ತಿ USAID. ಈಗ ಈ ಡೋಜ್ ಡಿಪಾರ್ಟ್ಮೆಂಟ್ ಅವರು ಬಂದು ಹೀಗೆ ಹೊರಗಾದ ತಕ್ಷಣ ಅದನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಇಂಡಿಯಾ ಅಲಯನ್ಸ್ ಬಂದುಬಿಡ್ತು.
ಇಲ್ಲ, ಇದು ಬಾಂಗ್ಲಾದೇಶಕ್ಕೆ ಫಂಡಿಂಗ್ ಆಗಿರೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಇಂಟರ್ನ್ಯಾಷನಲ್ ಅಫೇರ್ಸ್ ಮಿನಿಸ್ಟ್ರಿ ಕೂಡ ಹೇಳ್ತಾ ಬಂತು, ಮೊದಲೇ ಹೇಳಿದರು. ಯಾಕಂದರೆ ಪ್ರಧಾನಿಯವರು ಎಲೆಕ್ಷನ್ನ ಭಾಷಣಗಳಲ್ಲೇ ನೀವು ಅಬ್ಸರ್ವ್ ಮಾಡಿದರೆ ನರೇಂದ್ರ ಮೋದಿಯವರು ಹೇಳಿದರು, ಬೇರೆ ದೇಶಗಳಲ್ಲಿರುವ ಪಟ್ಟಬದ್ಧ ಹಿತಾಸಕ್ತಿಗಳು ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈಗ ಜಾರ್ಜ್ ಸೋರೋಸ್ ಕಡೆಗೆ ಬರೋಣ. 2023ರಲ್ಲಿ ಇವರು ಹೇಳಿಕೆ ಕೊಡ್ತಾರೆ, ಈ ಭಾರತದ ಸರ್ಕಾರ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ, ಇದರ ಬದಲಾವಣೆಯನ್ನು ನಾನು ಹೇಳ್ತಾ ಇದ್ದೇನೆ. ಈ ಜಾರ್ಜ್ ಸೋರೋಸ್ ಅನ್ನತಕ್ಕಂತಹ ವ್ಯಕ್ತಿ ಒಬ್ಬ ಕೋಟ್ಯಾಧಿಪತಿಯಾಗಿದ್ದು ಶಾರ್ಟ್ ಸೆಲ್ಲಿಂಗ್, ಇದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಜಾರ್ಜ್ ಸೋರೋಸನ್ನೇ ಸಪ್ರೇಟ್ ವಿಡಿಯೋ ಆಗಬೇಕಿರೋ ತಗೊಳ್ಳೋಣ. ಅಂತಹ ಒಂದು ದೊಡ್ಡ ಕಥೆಗಳೇ ಇದೆ ಜಾರ್ಜ್ ಸೋರೋಸ್ ಬಗ್ಗೆ, ಅವರ ಫಂಡಿಂಗ್ಗಳ ಬಗ್ಗೆ. ಓಪನ್ ಸೊಸೈಟಿ ಅಂತಕ್ಕಂತಹ ಫೌಂಡೇಶನ್ನ ಜಾರ್ಜ್ ಸೋರೋಸ್ ಮತ್ತು ಅವರ ಮಕ್ಕಳು ನಡೆಸ್ತಾ ಇದ್ದಾರೆ. ಇದರಿಂದ ಸುಮಾರಷ್ಟು ಸಿವಿಲ್ ಸೊಸೈಟಿಗಳಿಗೆ ಹಣಗಳು ಬರ್ತದೆ. ಯಾವುದಕ್ಕೆ ಅಂತಕ್ಕಂದರೆ ರಾಷ್ಟ್ರದಲ್ಲಿ ಉಲ್ಬಣವನ್ನು ಕ್ರಿಯೇಟ್ ಮಾಡಲಿಕ್ಕೆ, ಈ ಫಾರ್ಮರ್ ಪ್ರೊಟೆಸ್ಟ್ಗಳ ಹಿಂದೆ ಇವರ ಕೈ ಇದೆ ಅಂತ ಹೇಳ್ತಾರೆ. ಈಗೆಲ್ಲ ಕೇಳಿ ಬರುತ್ತೆ ವೀಕ್ಷಕರೇ ಈ ವಿಷಯಗಳು. ಯಾಕಂದರೆ ಯಾವುದೇ ಒಂದು ಹೋರಾಟ ಆಗಲಿ, ಯಾವುದೇ ಒಂದು ಪ್ರೊಟೆಸ್ಟ್ ಆಗಲಿ, ಅದು ನಡಿಬೇಕು ಅಂದರೆ ಒಂದು ದಿವಸ ಆಗ್ಬೋದು, 2 ದಿವಸ ಆಗ್ಬೋದು. ಅಂದರೆ ತಿಂಗಳಾನುಗಟ್ಟಲೆ ನಡೀತಾ ಇದೆ ಅಂದರೆ ಹಿಂದೆ ಯಾರ ಕೈ ಇದೆ ಅಂತಕ್ಕಂತಹ ಪ್ರಶ್ನೆ ಮೂಡುತ್ತದೆ. ಅದರಲ್ಲಿ ಸಹಜವಾಗಿ ಕೇಳಿಬರುವಂಥ ಹೆಸರು ಡೀಪ್ ಸ್ಟೇಟ್ ಹಾಗೂ ಜಾರ್ಜ್ ಸೋರೋಸ್. ಡೀಪ್ ಸ್ಟೇಟ್ ಅಂದರೆ ಇದೊಂದು ವ್ಯಕ್ತಿಗಳ ಸಮೂಹ ಅಥವಾ ಸಂಕಲನ ಅಂತ ಕರಿಬಹುದು. ಇದು ಏನು ಮಾಡುತ್ತೆ ಅಂದರೆ, ಇದರ ಹಿತಾಸಕ್ತಿಯ ಪ್ರಕಾರ ಇದಕ್ಕೆ ಯಾವ ಗೌರ್ಮೆಂಟ್ಗಳು ಎಲ್ಲಿ ಬಂದರೆ, ಯಾವ ರಾಷ್ಟ್ರದಲ್ಲಿ ಯಾವ ಗೌರ್ಮೆಂಟ್ ಇದ್ದರೆ ಡೀಪ್ ಸ್ಟೇಟ್ಗೆ ಉಪಯೋಗ ಆಗುತ್ತೆ, ಆ ನಿಟ್ಟಿನಲ್ಲಿ ಫಂಡಿಂಗ್ಗಳನ್ನು ಕಳಿಸುವಂಥದ್ದು, ಆ ನಿಟ್ಟಿನಲ್ಲಿ ಹೊಸ ಪ್ರೊಟೆಸ್ಟ್ಗಳನ್ನು ಮಾಡಿಸುವಂಥದ್ದು ಈ ಡೀಪ್ ಸ್ಟೇಟ್ನ ಕೈವಾಡವಾಗಿರ್ತದೆ. ಯಾವ ಕಂಪನಿ ಏಳಬೇಕು, ಯಾವ ಕಂಪನಿಯಲ್ಲಿ ಎಷ್ಟು ಸೋರ್ಸಿಂಗ್ ಇರಬೇಕು, ಯಾವ ಕಂಪನಿಯ ಸ್ಟಾಕ್ ಮೇಲೆ ಹೋಗಬೇಕು, ಕೆಳಗೆ ಹೋಗಬೇಕು, ಎಲ್ಲಿ ಶಾರ್ಟ್ ಸೆಲ್ ಮಾಡಬೇಕು, ಎಲ್ಲಿ ಬೈ ಮಾಡಬೇಕು, ಇದೆಲ್ಲ ಡೀಪ್ ಸ್ಟೇಟ್ ಕೆಳಗಡೆ ನಡೀತಾ ಇರುತ್ತೆ. ಈ ಥರ ಡೀಪ್ ಸ್ಟೇಟ್ಗಳು ಭಾರತವನ್ನು ಒಂದು ರೈಟ್ ಐಡಿಯಾಲಜಿ ಇಟ್ಕೊಂಡು ಡೆವಲಪ್ ಆಗ್ತಾ ಇರುವಂತಹ ದೇಶನಾಗಿ ನೋಡಿ, ಇದರ ಸಾಂಸ್ಕೃತಿಕ ಹಾಗೂ ಏನೇನು ಹೇಳ್ತಾರೆ ರಾಜಕೀಯ ಹಿತಾಸಕ್ತಿಗಳನ್ನು ಚೇಂಜ್ ಮಾಡಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಹೂಡಿಕೆ ಮಾಡ್ತಾ ಇರಬಹುದು ಅಂತಕ್ಕಂಥದ್ದು ಇದಾಗಿರ್ತದೆ. ನೀವು ಗಮನ ಇಡಬೇಕಾಗಿರುವಂಥದ್ದು ಏನಂದರೆ ವೀಕ್ಷಕರೇ, US ಏಡ್ ರೀತಿಯಲ್ಲೇ ನಾವು ಇತಿಹಾಸದಲ್ಲಿ ನೋಡಿದರೆ ಹೊರ ದೇಶದಿಂದ ಬರುವಂಥ ಹಣಗಳು ಯಾವತ್ತೂ ನಮ್ಮ ದೇಶಕ್ಕೆ ಮಾರಕವೇ ಹೊರತು ನಮಗೆ ಉಪಯುಕ್ತವಾದಂಥದ್ದು ಕಮ್ಮಿ, ಬಹಳ ಕಮ್ಮಿ. ಮೊದಲು ಡೆವಲಪ್ಮೆಂಟಿಗೆ ಅಂತ ಕಳಿಸ್ತಾರೆ, ಅದಾದ ನಂತರ ಡೆವಲಪ್ಮೆಂಟಿಗೆ ಬಂದ ಹಣಕ್ಕೆ ನಾವು ರಿಟರ್ನ್ ಏನು ಕೊಡ್ತೇವೆ ಅಂತ ನೋಡಿದರೆ ಒಂದಷ್ಟು ಜಾಗಗಳನ್ನು ಕೇಳ್ತಾರೆ, ಒಂದಷ್ಟು ಪೋರ್ಟ್ಗಳನ್ನು, ಬಂದರುಗಳನ್ನು ಕೇಳ್ತಾರೆ, ಅಥವಾ ಒಂದಷ್ಟು ನಾವು ಲೋನ್ ರೀತಿಯಲ್ಲಿ ಕೊಡ್ತೇವೆ ಅಂತ ಹೇಳ್ತಾರೆ. ಆ ಲೋನನ್ನು ತೀರಿಸಲಿಕ್ಕಾಗಿಲ್ಲ ಆ ದೇಶದಿಂದ ಅಂತ ಅಂದರೆ ಅಲ್ಲಿ ಅವರ ಒಂದು ಸೇನೆಯ ಕ್ಯಾಂಪ್ ನಿಲ್ಲಿಸ್ತೇವೆ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಅವರ ಶಕ್ತಿಗಳನ್ನು, ಅವರ ಕೈಯನ್ನು ಬಲವರ್ಧನೆ ಮಾಡಿಕೊಳ್ಳಿಕ್ಕೆ ಮತ್ತೊಂದು ಕೈಯನ್ನು ಕುಗ್ಗಿಸುವಂತಹ ಕೆಲಸ ಇದು. ಈ ರೀತಿಯಲ್ಲಿ US ಏಡ್ ಆಗಿರ್ಬೋದು, ಡೀಪ್ ಸ್ಟೇಟ್ ಆಗಿರ್ಬೋದು, ಜಾರ್ಜ್ ಸೋರೋಸ್ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ನೋಡಿದರೂ ಒಂದೊಂದೇ ಪಾಯಿಂಟನ್ನು ಕನೆಕ್ಟ್ ಮಾಡಬಹುದು ಅಂತ ಹೇಳ್ಬೋದು ವೀಕ್ಷಕರೇ. ಆದರೆ ಈ ನಿಟ್ಟಿನ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಆಲೋಚನೆಗಳೇನಿದೆ? ನಿಮ್ಮ ವೀಕ್ಷಣೆಯಲ್ಲಿ ನಿಮ್ಮ ವಿಶ್ಲೇಷಣೆ ಏನಿರುತ್ತೆ ಈ ಕುರಿತಾಗಿ? ನಮ್ಮ ಭಾರತದಲ್ಲಿ US ಏಡ್ ಕೆಲವೊಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ನಾವು ನೋಡಿದರೆ ಕೊರೋನಾ ವೈರಸ್ನ ಟೈಮಲ್ಲಿ ಹತ್ರ 200 ಮಿಲಿಯನ್ನಕ್ಕೂ ಹೆಚ್ಚು US ಡಾಲರನ್ನು US ಏಡ್ನ ಮುಖಾಂತರ ನಮಗೆ US ಸರ್ಕಾರ ಕೊಟ್ಟಿತ್ತು. ಆಗ ಟ್ರಂಪ್ ಸರ್ಕಾರ ಇತ್ತು. ಈ ನಿಟ್ಟಿನಲ್ಲಿ ಕೆಲವೊಂದಷ್ಟು ಒಳ್ಳೆಯ ಕಾರ್ಯಗಳಲ್ಲಿಯೂ US ಏಡ್ ಕೆಲಸ ಮಾಡಿದೆ, ಇಲ್ಲ ಅಂತ ಅಲ್ಲ. ಆದರೆ ಕೆಲವೊಂದಷ್ಟು ರಿಜೈಮ್ ಚೇಂಜಸ್ ಅಂತ ಹೇಳ್ತಾರೆ, ಅಂದರೆ ಬಿಡನ್ ಅವರ ಸರ್ಕಾರ ಆಗಿರ್ಬೋದು ಅಥವಾ ಒಬಾಮಾ ಅವರ ಸರ್ಕಾರ ಆಗಿರ್ಬೋದು, ಮಧ್ಯದಲ್ಲಿ ಆದಷ್ಟು ಟ್ರಂಪ್ ಅವರ ಸರ್ಕಾರದಲ್ಲಿಯೂ ಕೆಲವೊಂದಷ್ಟು ಹಿತಾಸಕ್ತಿಗಳು ಕೇಳಿ ಬರುತ್ತೆ. ಯಾಕೆ ಭಾರತವನ್ನು ಎಲ್ಲರೂ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅಂದರೆ, ಇದು ಒಂದು ರೀತಿಯಲ್ಲಿ ಯಾವುದೇ ಪರ ವಾಲದೇ ಇರುವಂತಹ ರಾಷ್ಟ್ರ. ಈಚೆಯಿಂದ USSR ಅಥವಾ ರಷ್ಯಾ ಅಂತ ಹೇಳ್ಬೋದು, ಅದು ಎಷ್ಟೇ ಸಹಾಯ ಮಾಡಿದರೂ ಆ ಕಡೆಯೂ ಅಲ್ಲದೆ, ಈ ಕಡೆಯಿಂದ US ಇಂದ ಹೆಲ್ಪ್ ತೊಗೊಂಡ್ರು ಆ ಕಡೆಯೂ ಅಲ್ಲದೆ, ಎರಡರ ಮಧ್ಯೆ ಎರಡೂ ಕಡೆಯಿಂದ ಲಾಭ ಪಡ್ಕೊಳ್ತಾ ಇರುವಂತಹ ಒಂದೇ ಒಂದು ದೇಶ ಅಂದರೆ ಅದು ಭಾರತ. ಈ ನಿಟ್ಟಿನಲ್ಲಿ ಭಾರತವನ್ನು ತುಳಿಯುವಂಥದ್ದು ಎಲ್ಲ ದೇಶಗಳಿಗೂ ಒಂದು ಮೇನ್ ಅಜೆಂಡಾ ಆಗಿರುತ್ತದೆ. ಅದು ಹೇಳ್ಕೊಳ್ಳಿಕ್ಕಾಗಲ್ಲ, ಆದರೆ ಅವರ ಮೇನ್ ಅಜೆಂಡಾ ಆಗಿರ್ತದೆ. ಇದನ್ನು ತುಳಿಬೇಕು ಅಂದರೆ ಅವರಲ್ಲಿ ಅಸಾಧ್ಯ. ಯಾಕಂದರೆ ಯಾವತ್ತವರೆಗೂ ದೇಶಭಕ್ತರು, ರಾಷ್ಟ್ರಭಕ್ತರು ದೇಶದೊಂದಿಗೆ ಇರ್ತಾರೆ, ಅಂಥ ದೇಶವನ್ನು ತುಳಿಯೋದು ಕಷ್ಟ. ನೀವು ಇಸ್ರೇಲನ್ನು ನೋಡ್ಬೋದು,
ಅಲ್ಲಿ ಅವರಿಗೆ ಆ ದೇಶ ಅಥವಾ ಆ ಜನಾಂಗ ಆ ಒಂದು ಕಲ್ಚರ್ ಎಷ್ಟು ತುಳಿಲಿಕ್ಕೆ ಪಟ್ಟಿತ್ತು, ನಮ್ಮ ರಾಜ್ಯ ನಮ್ಮ ದೇಶ ಅಂತಕ್ಕಂತಹ ಒಂದು ಇಸ್ರೇಲಿನ ಒಂದು ಕಲ್ಪನೆನ ಮೂಡಿಸಿದ್ರು. ಪ್ರತಿಯೊಂದು ಮನೆಯಲ್ಲಿ ಒಬ್ಬೊಬ್ಬ ಸೋಲ್ಜರ್ ಬೆಳೆಯೋ ರೀತಿಯಲ್ಲಿ ಮಾಡಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಭಾರತದಲ್ಲಿ ನೋಡಿದರೆ ರಾಷ್ಟ್ರಭಕ್ತರು ಅಥವಾ ದೇಶಭಕ್ತರು ಹೆಚ್ಚಿರುವಂತಹ ದೇಶ ನಮ್ಮದು ಕೂಡ. ಇಂತಹ ದೇಶವನ್ನು ತುಳಿಯೋದು ಮತ್ತೆ ಸಾಧ್ಯವಾಗಲಿಕ್ಕಿಲ್ಲ ಅಂತಹ ನನ್ನ ಒಂದು ಆಲೋಚನೆ. ನಿಮ್ಮ ಆಲೋಚನೆ ಏನಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ಬ್ರೇಕ್ ಡೌನ್ ಅನಾಲಿಸಿಸ್ ವಿಡಿಯೋದಲ್ಲಿ ಡೀಪ್ ಸ್ಟೇಟ್ ಅಂದರೇನು, USAID ಅಂದರೇನು ಅಂತ ನಾವು ತಿಳ್ಕೊಂಡಿದ್ದೇವೆ. ಇದೇ ರೀತಿ ಒಂದು ವಿಡಿಯೋಗಳು ಬರ್ತಾ ಇರುತ್ತೆ. ಧರಣಿ ಶೇಖರ್, ಧನ್ಯವಾದಗಳು.